ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಪಿಂಕಿ ಮಾತ್ರ ಸ್ಕೂಲ್ಗೆ ಹೋಗ್ತಾ ಇದ್ದಾಳೆ, ಇನ್ನೂ ಹೋಗ್ತಾ ಇಲ್ಲ. ಮೊನ್ನೆ ಧರ್ಮಸ್ಥಳಕ್ಕೆ ಹೋಗಿದ್ದು, ಇವತ್ತು ನೈಟೇ ಬಂದು ನಿದ್ದೆ ಇಲ್ಲಮ್ಮ, ಇವತ್ತು ರೆಸ್ಟ್ ಮಾಡಬೇಕು ಅಂತ ಹೇಳಿದ್ಲು. ಸರಿ ಆಯಿತು ಅಂತ ಹೇಳಿಬಿಟ್ಟು ಪಿಂಕಿನೊಬ್ಬಳು ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. ಇಬ್ಬರು ಜೊತೆಗೆ ಹೋಗೋರಲ್ಲ, ಪಿಂಕಿ ನಾನು ಒಬ್ಬಳು ಹೋಗಲ್ಲ ಅಂತ ಅಳ್ತಾ ಇದ್ಲು. ನೀನು ಸಾಯಂಕಾಲ ಬರೋಷ್ಟೊತ್ತಿಗೆ ನಿನ್ಗೆ ಏನಾದರೂ ಒಂದು ಸರ್ಪ್ರೈಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವಳನ್ನ ಸ್ವಲ್ಪ ಇದು ಮಾಡಿಬಿಟ್ಟು ಕಳಿಸ್ದೆ. ದೋಸೆ ಚಟ್ನಿ ಮಾಡಿದ್ದೆ, ನನಗೆ ತುಂಬಾ ಕೆಲಸ ಇತ್ತು. ಈ ಥರ ಇನ್ನೂ ಅಮ್ಮ ನಾನು ತಿನ್ನಿಸ್ತೀನಿ ಪಿಂಕಿಗೆ ಅಂತ ಹೇಳ್ಬಿಟ್ಟು ಈ ಥರ ತಿನ್ನಿಸ್ತಾ ಇದ್ಲು. ಇವ್ರ ಬಾಂಡಿಂಗ್ ಒಂದೊಂದು ಸಲ ಚೆನ್ನಾಗಿರುತ್ತೆ, ಇನ್ನೊಂದೊಂದು ಸಲ ಸಿಕ್ಕಾಪಟ್ಟೆ ಕಿತ್ತಾಡ್ಬಿಡ್ತಾರೆ. ಕಿತ್ತಾಡಿ ಒಂದು ಸ್ವಲ್ಪ ಹೊತ್ತಿಗೆ ಚೆನ್ನಾಗಿ ಹಾಕ್ತಾರೆ. ಯಾವ ಕಲರ್ ಬಟ್ಟೆ ಆಗಿರ್ಬೋದು, ಪೆನ್ಸಿಲ್ಸು, ಬುಕ್ ಎಲ್ಲ ಒಂದೇ ಕಲರ್ ಇರಬೇಕು, ಇಲ್ಲಾಂದರೆ ವೆನ್ ಹತ್ರ ಯಾವುದಾಯ್ತು ಅದೇ ಬೇಕು ಅಂತ ಆಟ ಮಾಡ್ತಾ ಇರ್ತಾಳೆ ಪಿಂಕಿ. ನನಗಂತೂ ಸಿಕ್ಕಾಪಟ್ಟೆ ತಲೆನೋವು ಬರ್ತೈತಿ ಇವ್ರಿಬ್ರು ಇದ್ದ. ನೆಕ್ಸ್ಟು ಪಿಂಕಿನ ಸ್ಕೂಲಿಗೆ ಕಳಿಸ್ಬಿಟ್ಟು ಮನೇಲಿ ಪೂಜೆ ಎಲ್ಲ ಮಾಡ್ಕೊತಾ ಇದ್ದೀನಿ. ನೋಡಿ, ಚಿಕ್ಕ ಇನ್ಫಾರ್ಮೇಷನ್, ಈ ಥರ ಧೂಪ ಹಾಕೊಳ್ಳೋದ್ರಿಂದ ಮನೆಯಲ್ಲಿ ಏನಾದರೂ ಆರ್ಥಿಕ ಸಮಸ್ಯೆಗಳಿಂದ ಬಾಧೆ ಪಡ್ತಿರೋರಿಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ಪೂಜೆ ಆದ ತಕ್ಷಣ ಧೂಪ ಹಾಕೊತೀವಲ್ಲ, ಅದ್ರ ಜೊತೆಗೆ ಧೂಪ ಬಂದು ಈ ಥರ ಮಾಡ್ಕೊಳ್ಳಿ. ಆರ್ಥಿಕ ಸಮಸ್ಯೆ ಇರಲ್ಲ, ಪ್ಲಸ್ ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ನಾನು ರೇಷ್ಮೆ ಇಕ್ಕಿದಾಗ ಮತ್ತು ವಾರದಲ್ಲಿ ಒಂದು 3 to 4 ಟೈಮ್ಸ್ ಈ ಥರ ಮಾಡ್ಕೊತಾ ಇರ್ತೀನಿ. ಬಿಳೆ ಎಳ್ಳು ಒಂದು ಪ್ಯಾಕೆಟು, ಬಿಳೆ ಸಾಸಿವೆ ಒಂದು ಪ್ಯಾಕೆಟು, ಒಂದು ಉಂಡೆ ಇದು ಧೂಪ ತಗೊಂಡು ಬಂದುಬಿಟ್ಟು ಕುಟ್ಟಿ ಇದ್ರಲ್ಲಿ ಹಾಕ್ಕೊಂಡ್ಬಿಟ್ಟು ಒಂದು ಕವರಲ್ಲಾಗಿರ್ಬೋದು, ಬಾಕ್ಸಲ್ಲಾಗಿರ್ಬೋದು ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಈ ಥರ ಧೂಪ ಹಾಕ್ಕೊಂಡ್ರೆ ಏನಾದರೂ ಮಂತ್ರ ಮಾಡಿಸಿದ್ರು ಕೂಡ ಇದು ಹಾಕೊಳ್ಳೋದ್ರಿಂದ ಸಿಡ್ದೋಗುತ್ತೆ, ನೆಗೆಟಿವ್ ಎನರ್ಜಿ ಹೋಗಿ ಪಾಸಿಟಿವ್ ಎನರ್ಜಿ ಬರುತ್ತೆ. ಸೊ ಅದಕ್ಕೋಸ್ಕರ ಈ ಥರ ಮಾಡ್ಕೊಳ್ಳಿ. ನೆಕ್ಸ್ಟ್ ಪೂಜೆ ಎಲ್ಲ ಆದ ತಕ್ಷಣ ಅಡಿಕೆ ಗಿಡ ತಂದು 3 ದಿವಸ ಆಗಿತ್ತು, ಅದು ಮಳ್ಳಲ್ಲಿ ಇಕ್ಕಿ ನೀರು ಹೋಯ್ತಾ ಇದ್ವಿ, ಸದ್ಯ ಬಾಡಿರಲಿಲ್ಲ. ನೆಕ್ಸ್ಟ್ ಹುಳ ಬಂದರೆ ಜಾಸ್ತಿ ಕೆಲಸ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತೆಲ್ಲ ಮುಗ್ಸನ ಪ್ಯಾಕೆಟ್ ಮಾಡಿ ಅಂತ ಹೇಳ್ಬಿಟ್ಟು 1200 ಗಿಡ ಇದ್ವು, ಹೂವನ್ನೇ ತುಂಬಿಬಿಟ್ಟು ಬೇಗ ಇದನ್ನು ಮುಗಿಸಿದ್ವಿ. ಮಧ್ಯಾಹ್ನ 2:30 ಅಷ್ಟೊತ್ತಿಗೆ ಪ್ಯಾಕೆಟ್ ಮಾಡೋದೆಲ್ಲನೂ ಆಯಿತು. ಅದಾದ ತಕ್ಷಣ ಪ್ಯಾಕೆಟ್ ಮಾಡೋದಾದ ತಕ್ಷಣ ಅವರಿಗೆ ಸ್ವಲ್ಪ ಟೀ ಬೇಕು ಅಂತ ಅಂದರು. ಅವರಿಗೆಲ್ಲ ಟೀ ಕಾಯಿಸ್ಕೊಟ್ಬಿಟ್ಟು ಇದನ್ನು ಸ್ವಲ್ಪ ಚಪ್ರ ಹಾಕಬೇಕಿತ್ತು. ಚಪ್ರ ಹಾಕೋದಿನ್ನೇನು ರೇಷ್ಮೆ ಸೊಪ್ಪು ಇರ್ತೈತಲ್ಲ, ಸ್ವಲ್ಪ ನೆಳ್ಳಿರುತ್ತೆ ಅಂತ ಹೇಳ್ಬಿಟ್ಟು ರೇಷ್ಮೆ ಸೊಪ್ಪನ್ನು ಸಾಲಕ್ಕೆ ಈ ಥರ ಟೀ ಎಲ್ಲನೂ ಕುಡಿದ್ಬಿಟ್ಟು ರೇಷ್ಮೆ ಸೊಪ್ಪು ಸಾಲಕ್ಕೆ ಈ ಥರ ಇಕ್ಸಿದ್ವಿ. ಅದರಲ್ಲಿ ಬಿಸಿಲೂ ಬೀಳುತ್ತೆ, ಸ್ವಲ್ಪ ನೆಳ್ಳೂ ಇರುತ್ತಲ್ಲ, ಸೊ ಅದಕ್ಕೋಸ್ಕರ. ನೆಕ್ಸ್ಟು ಅದೆಲ್ಲ ಮುಗಿದ ತಕ್ಷಣ ಸ್ವಲ್ಪ ರೆಸ್ಟ್ ಮಾಡಿ ಒಂದು ಸ್ವಲ್ಪ ಫ್ರಿಜ್ ಕ್ಲೀನಿಂಗು ಮತ್ತು ಮನೆ ಕ್ಲೀನಿಂಗ್ ಇತ್ತು, ಅದೆಲ್ಲನೂ ಮಾಡ್ಕೊತಾ ಇದ್ದೆ. ಪಿಂಕಿ ಇದ್ದಾಗ ಏನಾದರೂ ಮಾಡೋಕ್ಕೆ ಹೋಗಿದ್ದೀವಿ ಅಂದ್ಕೋ, ಅದೆಲ್ಲ ತಗೊಂಡೋಗಿ ಹೊರಗಡೆ ಈಡಾಡಿರ್ತಾಳೆ. ಸೊ ಅದಕ್ಕೋಸ್ಕರ ಅವಳು ಸ್ಕೂಲ್ಗೆ ಹೋದಾಗೆ ಮಾಡ್ಕೋಬೇಕು. ಏನು ತೀಟೆ ಮಾಡಲ್ಲ, ಪಿಂಕಿನೇ ಜಾಸ್ತಿ. ನಾನೇನಾದರೂ ಮನೆ ಕ್ಲೀನಿಂಗ್ ಏನಾದರೂ ಇಟ್ಕೊಂಡಿದ್ದೀನಿ ಅಂದರೆ ಎಲ್ಲನೂ ಈಡಾಡಿರ್ತಾಳೆ. ಸೊ ಅದಕ್ಕೋಸ್ಕರ ಅವಳು ಸ್ಕೂಲ್ಗೆ ಹೋದಾಗೆ ಮಾಡ್ಕೊತೀನಿ ನಾನು. ಆಲ್ಮೋಸ್ಟ್ ಇನ್ನೇನು ಈಗಲಾಗಲೂ ಬರ್ತಾರೆ ಅನ್ನೋ ಅಷ್ಟೊತ್ತಿಗೆ ಸ್ವಲ್ಪ ಸಾಂಬಾರು ಎಲ್ಲನೂ ಮಾಡಿ ರೆಡಿಯಾಗಿ ಇಟ್ಕೊತೀನಿ. ಅವ್ರ ಹೋಮ್ವರ್ಕ್ ಬರ್ಸೋದಾಗಿರ್ಬೋದು, ಅವ್ರು ಸ್ವಲ್ಪ ತಿನ್ನೋದಕ್ಕೆ ಸ್ನ್ಯಾಕ್ಸ್ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಮತ್ತು ಹೋಮ್ವರ್ಕ್ ಎಲ್ಲ ಬರ್ಸಿದ ನಂತರ ಸ್ವಲ್ಪ ಅನ್ನ ಮುದ್ದೆ ಮಾಡಿದ್ರೆ ಆಯಿತು ಅಂತ ಹೇಳ್ಬಿಟ್ಟು ಅವ್ರು ಬರೋಷ್ಟೊತ್ತಿಗೆ ಸಾಂಬಾರು ಮಾಡಿ ರೆಡಿ ಇಟ್ಕೊಂಡಿರ್ತೀನಿ. ನೋಡಿ, ಈಗ ಇದು ಶೆಲ್ಪುಗಳೆಲ್ಲ ಕ್ಲೀನ್ ಮಾಡಬೇಕಿತ್ತು, ಅದೆಲ್ಲನೂ ಕ್ಲೀನ್ ಮಾಡ್ತಾಯಿದ್ದೀನಿ. ಮನಿ ಪ್ಲ್ಯಾಂಟಿಗೆ ನೀರು ಚೇಂಜ್ ಮಾಡಿಬಿಟ್ಟು ಅದನ್ನೆಲ್ಲ ಇಡ್ತಾಯಿದ್ದೀನಿ. ಇನ್ನು ಸ್ವಲ್ಪ ಪ್ಲ್ಯಾಂಟ್ಸ್ ತರಬೇಕಿತ್ತು. ಸ್ವಲ್ಪ ಮಳೆ ಜಾಸ್ತಿ ಬಂದರೆ ನೆಲ ತಂಪಾಗುತ್ತೆ, ಚಿಗುರುತ್ತವೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದೀನಿ. ಸ್ವಲ್ಪ ಮಳೆ ಚೆನ್ನಾಗಿ ಬಂದು ನೆಲ ತಂಪಾದರೆ ಗಿಡ ಚೆನ್ನಾಗಿ ಚಿಗುರ್ತವೆ ಅಂತ ಹೇಳ್ಬಿಟ್ಟು ಇನ್ನೂ ತಂದಿಲ್ಲ, ಯಾವಾಗಾದರೂ ಹೋಗಿ ತಗೊಂಡು ಬರಬೇಕು. ನೋಡಿ, ಈ ಥರ ಅಡುಗೆ ರೂಮ್ ಶೆಲ್ಫೆಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಮೆನ್ನು ಚೆನ್ನಾಗಿ ಮನೆ ಕಾಣಿದ್ದಾಳೆ, ಬಸ್ಸಲ್ಲಿ ಸರಿಯಾಗಿ ನಿದ್ದೆ ಇಲ್ಲ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಲಗಿಬಿಟ್ಟಿದ್ದಾಳೆ. ನೆಕ್ಸ್ಟ್ ಸಾಯಂಕಾಲ 8:30ಗೆ ಹುಳ ಬರ್ತವೆ ಅಂತ ಹೇಳಿದ್ರು. ಎಷ್ಟೊತ್ತಾದರೂ ಬರಲಿಲ್ಲ, ಸೀದಾ 12:30 ಆಯಿತು ಬರೋ ಅಷ್ಟೊತ್ತಿಗೆ. ಅವಾಗ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದು, ಆಮೇಲೆ ಎದ್ದಿದ್ವಿ ಬರ್ತವಿನ್ನ ಅಂತ ಅವರು ಫೋನ್ ಮಾಡಿದ್ರು. ಹಿಂದೆಗಡೆ ಹೋಗಿ ಹುಳ ಎಲ್ಲನೂ ತಗೊಂಡು ಬಂದು ಈ ಥರ ಶೂಟಲ್ಲಿ ಇಟ್ಕೊಂಡ್ವಿ. ಈ ಸಲ ಬಂದುಬಿಟ್ಟು 225 ಮೊಟ್ಟೆ ತೊಗೊಂಡು ಬಂದಿದ್ದೀವಿ. ಸ್ವಲ್ಪ ಸ್ಯಾಲ್ಟೇಜ್ ಬರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಕಮ್ಮಿ ತೊಗೊಂಡಿದ್ದೀವಿ. ನೋಡಿ, ಈ ಥರ ಶೂಟಲ್ಲೆಲ್ಲ ಇಟ್ಕೊಂಡಿದ್ದೀವಿ. ನೋಡಿ, ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾ ಇರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.